ಇನ್ನು ಇವತ್ತು ನರೇಂದ್ರ ಮೋದಿ ಅವರು ಗ್ರೀನ್ ಮೊಬಿಲಿಟಿ ರ್ಯಾಲಿಗೂ ಕೂಡ ಒಂದು ಚಾಲನೆಯನ್ನ ಕೊಡ್ತಾರೆ. ಅಂದ್ರೆ ಈ ರ್ಯಾಲಿಯ ಉದ್ದೇಶ ಹಸಿರು ಇಂಧನ ಮೂಲಗಳ ಮೇಲೆ ಚಲಿಸುವಂತ ವಾಹನಗಳ ಭಾಗವಹಿಸುವಿಕೆ ಏನಿದೆ ಅದು ಸಾಕ್ಷಿಯಾಗುತ್ತೆ. ಜೊತೆಗೆ ಹಸಿರು ಇಂಧನಗಳ ಮೇಲೆ ಸಾರ್ವಜನಿಕರಲ್ಲಿ ಒಂದಿಷ್ಟು ಜಾಗೃತಿಯನ್ನ ಮೂಡಿಸೋದು. ತುಂಬಾ ಜನರಿಗೆ ಇವಾಗ ಗ್ರೀನ್ ಎನರ್ಜಿ ಮೇಲೆ ಅಥವಾ ಈ ಎಲೆಕ್ಟ್ರಿಕ್ ವೆಹಿಕಲ್ ಮೇಲೆ ಇರ್ಬೋದು ಇಂಥದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದ್ರೂ ಕೂಡ ಅದನ್ನು ತಗೋಬೇಕಾ ಬೇಡವಾ ಇಂಥದ್ದು ಒಂದಿಷ್ಟು ಗೊಂದಲಗಳಲ್ಲಿ ಜನ ಇದ್ದಾರೆ. ಸೊ ಹಾಗಾಗಿ ಸಾರ್ವಜನಿಕರಲ್ಲಿ ಈ ಹಸಿರು ಇಂಧನಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ನಿಟ್ಟಿನಲ್ಲೂ ಕೂಡ ಮಹತ್ವದ ಒಂದು ಗ್ರೀನ್ ಮೊಬಿಲಿಟಿ ರ್ಯಾಲಿಗೆ ಇವತ್ತು ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಡ್ತಾರೆ. ಇನ್ನು ಇವತ್ತು ಇಂಡಿಯನ್ ಆಯಿಲ್ನ ಅನ್ಬಾಟಲ್ಡ್ ಉಪಕ್ರಮದ ಅಡಿಯಲ್ಲಿ ಪ್ರಧಾನಮಂತ್ರಿಗಳು ಸಮವಸ್ತ್ರವನ್ನು ಬಿಡುಗಡೆ ಮಾಡ್ತಾರೆ. ಇದು ಕೂಡ ಒಂದು ವಿಶೇಷವಾದಂಥ ಯೋಜನೆ. ಯಾಕಂದರೆ ಒಮ್ಮೆ ಬಳಸಿ ನಾವು ಎಸ್ತಿರ್ತೀವಲ್ಲ ಪ್ಲಾಸ್ಟಿಕ್ ಬಾಟಲ್ಗಳು ತ್ಯಾಜ್ಯ ಅಂತ ಹೇಳಿ, ಅದರಿಂದ ತಯಾರಿಸಿದಂಥ ಸಮವಸ್ತ್ರವನ್ನು ಇವತ್ತು ನರೇಂದ್ರ ಮೋದಿಯವರು ಅನಾವರಣ ಮಾಡೋದು. ಅಂದರೆ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನು ಹಂತ ಹಂತವಾಗಿ ತೊಡೆದು ಹಾಕುವಂಥ ನಿಟ್ಟಿನಲ್ಲಿ ದೂರದೃಷ್ಟಿಯಿಂದ ಇದು ಕೂಡ ಪರಿಸರದ ಮೇಲೆ ಮಾರಕವಾದಂಥ ಒಂದು ಪರಿಣಾಮಗಳನ್ನು ಬೀರೋದ್ರಿಂದ ಆ ದೂರದೃಷ್ಟಿಯಿಂದ ಮಾರ್ಗದರ್ಶನ ಪಡ್ಕೊಂಡಿರುವಂಥ ಇಂಡಿಯನ್ ಆಯಿಲ್ ಮರುಬಳಕೆಯ ಈ ಪಾಲಿಯೆಸ್ಟರ್ ಮತ್ತು ಹತ್ತಿಯಿಂದ ಮಾಡಿದಂಥ ಚಿಲ್ಲರೆ ಗ್ರಾಹಕ ಈ ವಸ್ತುಗಳು ಏನೇನಿರುತ್ತೆ ಅದನ್ನು ಸಮವಸ್ತ್ರವಾಗಿ ಈಗ ಅಳವಡಿಕೆಯನ್ನು ಮಾಡಿಕೊಂಡಿವೆ. ಇನ್ನು ಇದ್ರ ಜೊತೆಯಲ್ಲಿ ನಾವು ನೋಡೋದಾದ್ರೆ ಇಂಡಿಯನ್ ಆಯಿಲ್ನ ಒಳಾಂಗಣ ಸೌರ ಅಡುಗೆ ವ್ಯವಸ್ಥೆಯ ಅವಳಿ ಕುಕ್ ಟಾಪ್ ಮಾದರಿಯನ್ನು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಲೋಕಾರ್ಪಣೆಯನ್ನು ಮಾಡ್ತಾರೆ. ಒಂದು ನಾವು ನೋಡೋದಾದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ನರೇಂದ್ರ ಮೋದಿ ಅವರನ್ನು ಕರೆಸಿ ಇಂತಹ ಮಹತ್ವದ ಯೋಜನೆಗಳಿಗೆ ರಾಜ್ಯ ಬಿಜೆಪಿ ನಾಯಕರು ಘಟಕ ಏನಿದೆ ಚಾಲನೆಯನ್ನು ಕೊಡಿಸ್ತಾ ಇದ್ದಾರೆ, ಅದರ ಮಹತ್ವವನ್ನು ಸಾರ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಇನ್ನು ಈ ಯೋಜನೆಗಳನ್ನು ನೋಡೋದಾದ್ರೆ ಬಹಳಷ್ಟು ಮಹತ್ವದ ಯೋಜನೆಗಳು, ಜೊತೆಗೆ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಪರಿಸರವನ್ನು ಸಮತೋಲನದಲ್ಲಿ ಇಡುವಂಥ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥ ಯೋಜನೆಗಳು. ಇನ್ನು ವಿದೇಶಗಳ ಗಣ್ಯರು ಕೂಡ ಅಂದರೆ ಬೇರೆ ಬೇರೆ ದೇಶದ ಗಣ್ಯರು ಕೂಡ ಇವತ್ತಿನ ಈ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ಪಾಲ್ಗೊಳ್ತಿರೋದ್ರಿಂದ ಭಾರತದ ಸಾಧನೆಯನ್ನು ಪ್ರದರ್ಶಿಸುವಂಥ ಗುರಿಯನ್ನು ಕೂಡ ಸರ್ಕಾರ ಈ ಮುಖಾಂತರ ಹಮ್ಮಿಕೊಂಡಿದೆ. ಫೆಬ್ರವರಿ 6ನೇ ತಾರೀಕು ಅಂದರೆ ಇವತ್ತಿನಿಂದ 8ನೇ ತಾರೀಕಿನ ತನಕ ಈ ಎನರ್ಜಿ ವೀಕ್ ಭಾರತ ಇಂಧನ ಸಪ್ತಾಹ ನಡೆಯುತ್ತೆ ಬೆಂಗಳೂರಲ್ಲಿ. ಪ್ರಮುಖವಾಗಿ ಇಲ್ಲಿ ವಿಶ್ವದಾದ್ಯಂತ 30ಕ್ಕೂ ಹೆಚ್ಚು ಮಂತ್ರಿಗಳ ಉಪಸ್ಥಿತಿ, ಜೊತೆಗೆ ಭಾರತದ ಇಂಧನ ಭವಿಷ್ಯದ ಸವಾಲುಗಳು, ಅದರ ಅವಕಾಶಗಳು, ಇದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಇನ್ನು ಪ್ರತಿ ಬಾರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಂಗೆ ಆತ್ಮನಿರ್ಭರ್ ಯೋಜನೆಗಳಲ್ಲಿ ಇಲ್ಲೇ ಸಿಗುವಂತ ಮೂಲಗಳನ್ನು ನಾವು ಯಾವ ರೀತಿ ಬಳಸ್ಕೊಳ್ಬೇಕಾಗುತ್ತೆ, ಸಾಧನಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕಾಗುತ್ತೆ, ಅದಕ್ಕೆ ಹೆಚ್ಚು ಒತ್ತನ್ನು ನರೇಂದ್ರ ಮೋದಿ ಅವರು ಪದೇ ಪದೇ ಕೊಡ್ತಾನೆ ಇರ್ತಾರೆ. ಅಂಥ ಘೋಷಣೆಗಳನ್ನು ಜನರ ಮುಂದೆ ಮಾಡ್ತಾಲೇ ಇರ್ತಾರೆ. ಇಂಧನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಆತ್ಮನಿರ್ಭರತೆಯನ್ನು ಸಾಧಿಸೋಕೆ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮ ಸರ್ಕಾರದ ಪ್ರಮುಖ ಮತ್ತು ಮಹತ್ವದ ಗಮನ ಕೇಂದ್ರೀಕೃತ ಒಂದು ಕ್ಷೇತ್ರವಾಗಿದೆ. ಹಾಗಾಗಿ ಸೊ ಈ ಸಪ್ತಾಹ ಏನು ನಡೀತಾ ಇದೆ ಇಂಡಿಯಾ ಎನರ್ಜಿ ವೀಕ್, ಇದು ಮಹತ್ವವನ್ನು ಪಡ್ಕೊಳ್ಳುತ್ತೆ. 2013-14ರಿಂದ ಈ ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯ ಭಾರತದಲ್ಲಿ ಏನು ಆರಂಭ ಆಯಿತು ಅಂದರೆ ಎಥೆನಾಲ್ ಅಂದರೆ ಸಕ್ಕರೆ ಅಥವಾ ಬೆಲ್ಲ ಉತ್ಪಾದನೆ ಸಂದರ್ಭದಲ್ಲಿ ಕಬ್ಬಿನಿಂದ ಸಿಗುವಂಥ ಒಂದು ಉಪ ಉತ್ಪನ್ನವಾಗಿದೆ. ರೈತರಿಗೂ ಕೂಡ ಇದರಿಂದ ಆರ್ಥಿಕವಾಗಿ ನಾವು ನೋಡೋದಾದರೆ ಸರ್ಕಾರದ ಕಡೆಯಿಂದ ನೆರವು ಕೂಡ ನೀಡಲಾಗುತ್ತೆ. ಅಂದರೆ ಕಬ್ಬು ಇನ್ಮೇಲೆ ಕೇವಲ ಬೆಲ್ಲ ಸಕ್ಕರೆ ಉತ್ಪನ್ನವನ್ನು ತೆಗೆಯೋದಕ್ಕೆ ಮಾತ್ರ ಅಲ್ಲ, ಎಥೆನಾಲ್ ಕೂಡ ಅದು ಹೆಲ್ಪ್ ಮಾಡೋದ್ರಿಂದ ಉಪ ಉತ್ಪನ್ನವಾಗಿ ಅದನ್ನು ತೆಗೆಯೋದ್ರಿಂದ ರೈತರಿಗೂ ಇನ್ಮೇಲೆ ಆರ್ಥಿಕವಾಗಿ ಸರ್ಕಾರ ಒಂದಿಷ್ಟು ಹಣವನ್ನು ಕೊಡುತ್ತೆ, ಯಾರು ಈ ಥರ ಎಥೆನಾಲ್ ಉಪ ಉತ್ಪನ್ನವನ್ನು ಕೊಡ್ತಾರೆ ಅಂಥವ್ರಿಗೆ. ಸೊ ಈಗ 2013-14ರಿಂದ ಏನು ಎಥೆನಾಲ್ ಉತ್ಪಾದನಾ ಸಾಮರ್ಥ್ಯವನ್ನು ನಾವು ಕಂಪೇರ್ ಮಾಡಿ ನೋಡೋದಾದರೆ ಈಗ ಕಳೆದ 8-10 ವರ್ಷಗಳಲ್ಲಿ ಅದು ಭಾರತದಲ್ಲಿ ದುಪ್ಪಟ್ಟಾಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಮೆನ್ಷನ್ ಮಾಡ್ತಾರೆ. ಭಾರತದ ಇಂಧನ ಭದ್ರತೆಯನ್ನು ಇದು ಹೆಚ್ಚು ಮಾಡಿದೆ. ಇನ್ನು ಹಸಿರು ವಲಯದಲ್ಲಿ ನಾವು ನೋಡೋದಾದ್ರೆ ಅಂದರೆ ಗ್ರೀನ್ ಎನರ್ಜಿ ಅಂತ ಏನು ಕರಿತೀವಿ, ಇಂಗಾಲದ ಡೈಆಕ್ಸೈಡನ್ನು ನಾವು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ, ಅದನ್ನು ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ
ಪರಿಸರವನ್ನ ಸಮತೋಲನವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಈಗ ಗಮನವನ್ನ ಹರಿಸಲೇಬೇಕಾಗಿದೆ. ಕಾರಣ ಈ ಜಾಗತಿಕ ತಾಪಮಾನ ಏರಿಕೆಯಲ್ಲಿ ಏನಿದೆ, ಈಗ ವಿಶ್ವದ ಅನೇಕ ದೇಶಗಳು ಭಾರತದ ಕಡೆಗೆ ಮುಖ ಮಾಡ್ತಾ ಇವೆ. ಇಲ್ಲಿನ ಸಾಂಪ್ರದಾಯಿಕ ಯೋಜನೆಗಳಿರ್ಬೋದು ಅಥವಾ ನಮ್ಮ ಹಿರಿಯರ ಒಂದಿಷ್ಟು ಕೊಡುಗೆಗಳಿರ್ಬೋದು. ಸೊ ಹಾಗಾಗಿ ಭಾರತ ಇದರಲ್ಲಿ ಯಾವ ಥರ ಮೇಜರ್ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಇಡೀ ಜಗತ್ತೇ ಎದುರು ನೋಡ್ತಿರುವಂಥ ಈ ಸಂದರ್ಭದಲ್ಲಿ ಇಂಧನ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆಯನ್ನು ಸಾಧಿಸೋಕೆ ಇದೊಂದು ಮಹತ್ವದ ಯೋಜನೆಯಾಗಿದೆ ಇಂಡಿಯಾ ಎನರ್ಜಿ ವೀಕ್. ಈಗ ಎಥೆನಾಲ್ ಮಿಶ್ರಣದ ಮಾರ್ಗಸೂಚಿಗೆ ಅನುಗುಣವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 11 ರಾಜ್ಯಗಳಲ್ಲಿ ಈ ತೈಲ ಮಾರುಕಟ್ಟೆ ಕಂಪನಿಗಳು 84 ಚಿಲ್ಲರೆ ಮಳಿಗೆಗಳಲ್ಲಿ E20 ಇಂಧನವನ್ನು ಲೋಕಾರ್ಪಣೆ ಮಾಡ್ತಾರೆ. ಸೊ ಇಲ್ಲಿ ಅವರು ಸಾಂಕೇತಿಕವಾಗಿ ಈ ಸಪ್ತಾಹದಲ್ಲಿ ಪಾಲ್ಗೊಳ್ತಾರೆ, ಉದ್ಘಾಟನೆ ಮಾಡ್ತಾರೆ. ಅದು ಬೇರೆ ರಾಜ್ಯಗಳಲ್ಲೂ ಕೂಡ ಚಾಲನೆಯನ್ನು ಪಡ್ಕೊಳ್ಳುತ್ತೆ, ಅಂದರೆ ವಿತರಣೆ ಅಲ್ಲೂ ಕೂಡ ಆರಂಭ ಆಗುತ್ತೆ. ಇನ್ನು ಸರ್ಕಾರದ ಗುರಿ ಇರೋದೀಗ 2025ರ ಸಂದರ್ಭದಲ್ಲಿ ಇಂಧನ ಅಂದ್ರೆ ಅದು ಪೆಟ್ರೋಲ್ನೊಂದಿಗೆ 20% ಎಥೆನಾಲ್ನ ಮಿಶ್ರಣ ಆಗಿರುತ್ತೆ. ಈಗ 2025ರ ವೇಳೆಗೆ ಎಥೆನಾಲ್ನ ಸಂಪೂರ್ಣ ಈ 20% ಮಿಶ್ರಣ ಏನಿದೆ ಅದು ಸಾಧಿಸುವಂತ ಗುರಿಯನ್ನ ಸರ್ಕಾರ ಹೊಂದಿದೆ. ತೈಲ ಮಾರುಕಟ್ಟೆ ಕಂಪನಿಗಳು 2G 3G ಎಥೆನಾಲ್ ಸ್ಥಾವರಗಳನ್ನು ಸ್ಥಾಪಿಸ್ತಾ ಇವೆ. ಅದು ಪ್ರಗತಿಯನ್ನ ಗಳಿಸೋದಕ್ಕೆ ಒಂದ್ಸತಿ ಇದು ಚಾಲನೆಯನ್ನ ಕೊಟ್ಟ ಮೇಲೆ ಸುಲಭ ಆಗುತ್ತೆ ಅಂತ ಹೇಳಿ ಸರ್ಕಾರ ಪ್ಲಾನ್ ಅನ್ನು ಮಾಡ್ಕೊಂಡಿರೋದು. ಪ್ರಮುಖವಾಗಿ ಇಲ್ಲಿ ನಾವು ಹೇಳೋದಾದ್ರೆ ಪರಿಸರದ ಸಾಧನೆ ಕಡೆ ಬಹಳ ಗಮನವನ್ನು ಹರಿಸಿದೆ. ಹಾಗಾಗಿ ಸೊ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ಭಾರತ ಈ ಹಸಿರು ಇಂಧನ ವಲಯ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದೆ, ಮುಂದೆ ಏನೆಲ್ಲ ಸಾಧನೆ ಮಾಡೋಕೆ ಹೊರಟಿದೆ, ಆ ಪ್ಲಾನ್ಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ನಡೆಸಲಾಗುತ್ತೆ. ಜೊತೆಗೆ ಈ ಎಲ್ಲ ಅಂಶಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ, ಅಂದರೆ ಜನ ಇವಾಗ ವೆಹಿಕಲ್ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬಟ್ ಅದರಿಂದ ಹೊರಸೂಸುವಂಥ ಈ ಇಂಗಾಲದ ಡೈಆಕ್ಸೈಡ್ ಇರ್ಬೋದು ಮತ್ತು ಪರಿಸರದ ಮೇಲೆ ಆಗ್ತಿರುವಂಥ ಮಾರಕವಾದಂಥ ಪರಿಣಾಮಗಳು, ಎಫೆಕ್ಟ್ಗಳಿರ್ಬೋದು, ಅದ್ರ ಬಗ್ಗೆ ಜನರ ಅರಿವಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಜನ ಮಾತ್ರ ಇವಾಗ ಈ ಹಸಿರು ಇಂಧನ ಕ್ಷೇತ್ರದಲ್ಲಿ ಕೆಲವರಿಗೆ ಒಂದಿಷ್ಟು ಇಂಟ್ರೆಸ್ಟ್ ಇದ್ರೂ ಕೂಡ ಅದು ಈಸಿಯಾಗಿ ಮಾರ್ಕೆಟಲ್ಲಿ ಅವೈಲೇಬಲ್ ಇಲ್ಲ, ಅದರಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೇನೋ, ಅಂದರೆ ವೆಹಿಕಲ್ ಒಂದು ನಾವು ತೊಗೊಂಡ್ರೂ ಕೂಡ ಅದು ಮಧ್ಯದಲ್ಲಿ ನಿಂತೋಗ್ಬಿಡುತ್ತೋ ಏನೋ, ಅದರಲ್ಲಿ ಜಾಸ್ತಿ ದೂರ ಟ್ರಾವೆಲ್ ಮಾಡೋಕ್ಕಾಗಲ್ವೋ ಏನೋ, ಇಂಥ ಬಹಳಷ್ಟು ಗೊಂದಲದಲ್ಲಿ ಜನ ಇರೋದ್ರಿಂದ ಸಾರ್ವಜನಿಕರಲ್ಲಿಯೂ ಕೂಡ ಅದ್ರ ಬಗ್ಗೆ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಈ ಇಂಡಿಯಾ ಎನರ್ಜಿ ವೀಕ್ನಲ್ಲಿ ನರೇಂದ್ರ ಮೋದಿಯವರು ಕೆಲವೊಂದು ಕಿವಿ ಮಾತುಗಳನ್ನು ಜನರಿಗೂ ಹೇಳ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಎಲೆಕ್ಷನ್ ದೃಷ್ಟಿಯಿಂದ ನೋಡೋದಾದ್ರೆ ರಾಜ್ಯ ಬಿಜೆಪಿ ಘಟಕ ಹಲವಾರು ಮಹತ್ವದ ಯೋಜನೆಗಳನ್ನ ನರೇಂದ್ರ ಮೋದಿ ಅವರಿಂದ ಚಾಲನೆ ಕೊಡಿಸ್ತಾ ಇದ್ದಾರೆ, ಹೌದು. ಬಟ್ ದೇಶ ಸ್ವಾವಲಂಬಿ ಆಗೋ ನಿಟ್ಟಿನಲ್ಲಿ, ಹಸಿರು ವಲಯದಲ್ಲಿ ಕ್ರಾಂತಿಯನ್ನ ಮಾಡುವಂತ ನಿಟ್ಟಿನಲ್ಲಿ, ಇಂಧನ ಕ್ಷೇತ್ರದಲ್ಲಿ ಎಸ್ಪೆಷಲಿ ಆತ್ಮನಿರ್ಭರವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಈ ಯೋಜನೆಗಳು ಎಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ? ಶರ್ಮಿತಾ ಶೆಟ್ಟಿ, ಇದು G20 ರಾಷ್ಟ್ರಗಳ ನಡುವಿನ ಇಂಧನ ಕ್ಷಮತೆ ಸಂಬಂಧಪಟ್ಟಾಗಿ ನಡೀತಿರ್ತಕ್ಕಂಥ ಒಂದು ಶಕ್ತಿ ಸಪ್ತ ಅಂತ ಇದನ್ನ ಕರಿಬಹುದು. ಪ್ರಮುಖವಾಗಿ ಇಲ್ಲಿ ಭಾರತೀಯ ತೈಲ ನಿಗಮ ಸೌರ ಅಡುಗೆ ವ್ಯವಸ್ಥೆ ಅವಳಿ ಕುಕ್ಟಾಪ್ ಮಾದರಿಯ ಸಮರ್ಪಣೆಯನ್ನ ಮಾಡಲು ಇವತ್ತು ಪ್ರಧಾನಿಯವರು ಮಾಡ್ತಿರುವಂತದ್ದು. ಇದು ಭಾರತದ ಬೆಳವಣಿಗೆಯಲ್ಲಾಗುತ್ತಿರ್ತಕ್ಕಂಥ ಇಂಧನ ಪರಿವರ್ತನೆಯ ಶಕ್ತಿ ಕೇಂದ್ರವನ್ನ ಅನಾವರಣಗೊಳಿಸುವ ಕಾರ್ಯಕ್ರಮ ಆಗಿದೆ. ಸಾಂಪ್ರದಾಯಿಕವಲ್ಲದ ಇಂಧನ ಕೈಗಾರಿಕಾ ವಲಯ, ಸರ್ಕಾರಗಳ ಮತ್ತು ಶೈಕ್ಷಣಿಕ ವಲಯದ ನಾಯಕರನ್ನ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ತರುವಂತದ್ದು. ಸವಾಲುಗಳು ಮತ್ತು ಜವಾಬ್ದಾರಿಯುತ ಇಂಧನ ಪರಿವರ್ತನೆಯ ಅವಕಾಶಗಳ ಕುರಿತು ಇವತ್ತು ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು. ಜಗತ್ತಿನಾದ್ಯಂತ 30ಕ್ಕೂ ಹೆಚ್ಚು ಬೇರೆ ಬೇರೆ ದೇಶದ ಸಚಿವರು ಸಮ್ಮುಖದಲ್ಲಿ 30,000ಕ್ಕೂ ಹೆಚ್ಚು ಪ್ರತಿನಿಧಿಗಳು, 1,000 ಮಳಿಗೆಗಳು, 500ಕ್ಕೂ ಹೆಚ್ಚು ಭಾಷಣಕಾರರು ಭಾರತದ ಇಂಧನ ಭವಿಷ್ಯದ ಕುರಿತು ಸವಾಲುಗಳ ಮತ್ತು ಅವಕಾಶಗಳ ಬಗ್ಗೆ ಇವತ್ತು ಚರ್ಚೆ ಆರಂಭವಾಗಿದೆ. ಕಾರ್ಯಕ್ರಮದಲ್ಲಿ ಕೂಡ ಪ್ರಧಾನಮಂತ್ರಿ ಜಾಗತಿಕ ತೈಲ ಮತ್ತು ಅನಿಲ ವಲಯದ ಪ್ರಮುಖ ಸಿಇಒಗಳ ಜೊತೆ ದುಂಡು ಮೇಜಿನ ಸಭೆಯಲ್ಲಿ ಸಂವಾದದಲ್ಲಿ ಪ್ರಧಾನಿಯವರು ಭಾಗಿಯಾಗ್ತಿದ್ದಾರೆ. ಹಸಿರು ಇಂಧನ ಕ್ಷೇತ್ರದಲ್ಲಿ ಭಾರತ ಬಹು ಹಂತದ ಉಪಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಚರ್ಚೆ ಆರಂಭವಾಗ್ತಿರ್ತಕ್ಕಂಥದ್ದು. ಸುಮಾರು
ಇಲ್ಲಿ ಅನೇಕ ದೇಶದ ಪ್ರತಿನಿಧಿಗಳಿರೋದ್ರಿಂದ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಾಗೆ ಪರಿಸರವನ್ನ ಸಮತೋಲನ ಇಟ್ಕೊಳ್ಳುವ ಸಂಬಂಧಪಟ್ಟಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಾದ ನಡೆಸಿದ್ದಾರೆ. ಇದು ಸುಮಾರು 1 ವಾರ ನಡೆಸತಕ್ಕಂತ ಇದು ಇಂಧನ ಸಪ್ತಾಹ ವಾರ ಅಂತಲೇ ಕರೆಯಲಾಗ್ತದೆ. ಒಟ್ಟಾರೆ ಭಾರತದಲ್ಲಿ ಜೈವಿಕ ಇಂಧನವನ್ನ ಮುಂದಿನ ದಿನಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು, ಅದಕ್ಕೆ ಬೇಕಾದಂತ ಸವಲತ್ತುಗಳು ಮತ್ತು ಭಾರತ ಸರ್ಕಾರ ಇದನ್ನ ಏನೆಲ್ಲ ಇಂಟ್ರೊಡ್ಯೂಸ್ ಅನ್ನ ಮಾಡುತ್ತೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡುತ್ತೆ, ಈ ಎಲ್ಲದ್ರ ಬಗ್ಗೆ ಕೂಡ ಪ್ರಧಾನಿ ಜಾಗತಿಕ ಸಿಇಒಗಳ ಜೊತೆ ಪ್ರಮುಖವಾಗಿ ಇಲ್ಲಿ ಚರ್ಚೆಯನ್ನ ಮಾಡಲಿದ್ದಾರೆ. ಶರ್ಮಿತಾ ಶೆಟ್ಟಿ. ಪಟೇಲ್, ಇದ್ರ ಮಹತ್ವವನ್ನ ಮತ್ತೆ ರೈತರಿಗೆ ಯಾವ ತರ ನೆರವಾಗುತ್ತೆ ಅಂತ ನಾವು ತಿಳಿಸ್ಕೊಡೋದಾದ್ರೆ, ಈಗ ಎಥೆನಾಲ್ ಅಂದ್ರೆ ಅದ್ರ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತಂದ್ರೆ, ಈಗ ಕಬ್ಬಿನಿಂದ ಇಷ್ಟು ದಿನ ನಾವು ಉತ್ಪನ್ನ ಅಂತ ಹೇಳಿ ಬೆಲ್ಲ ಮತ್ತೆ ಸಕ್ಕರೆಯನ್ನ ನೋಡ್ತಾ ಇದ್ವಿ. ಎಥೆನಾಲ್ ಈ ಕಬ್ಬಿನ ಉಪ ಉತ್ಪನ್ನ ಆಗಿರೋದ್ರಿಂದ ರೈತರಿಗೆ ಸರ್ಕಾರದ ಕಡೆಯಿಂದ ಆರ್ಥಿಕವಾಗಿ ಎಥೆನಾಲ್ ಅನ್ನ ಖರೀದಿ ಮಾಡೋ ನಿಟ್ಟಿನಲ್ಲಿ ಯಾವ ತರ ಸಹಾಯ ಆಗಬಹುದು? ಖಂಡಿತವಾಗಿಯೂ ಕೇಂದ್ರ ಸರ್ಕಾರದ ಸುಸ್ಥಿರ ಪ್ರಯತ್ನಗಳಿಂದಾಗಿ 2013ರಿಂದ ಇಲ್ಲಿವರೆಗೆ ಎಥನಾಲ್ ಉತ್ಪಾದನೆ 6 ಪಟ್ಟು ಏರಿಕೆ ಆಗಿರುವಂತದ್ದು. ಎಥನಾಲ್ ಮಿಶ್ರಣ ಮತ್ತು ಜೈವಿಕ ಇಂಧನ ಕಾರ್ಯಕ್ರಮದಲ್ಲಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಭಾರತದ ಸಾಧನೆಗಳು ಇಂಧನ ಭದ್ರತೆಯನ್ನು ಕೂಡ ಹೆಚ್ಚಿಸಿದೆ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಮಾತ್ರ ಅಲ್ಲ, ನಾವು ಜೈವಿಕ ಇಂಧನ ಮತ್ತು ಎಥನಾಲ್ ನ ಮಿಶ್ರಣದಿಂದ ಇಂಧನದಲ್ಲಿ ನಾವು ಸಾಧನೆಯನ್ನ ಮಾಡಿದ್ವಿ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಸುಮಾರು 318 ಮೆಟ್ರಿಕ್ ಟನ್ಗಳಷ್ಟು ಹೊರಸೂಸುವಿಕೆ ಮತ್ತು 54,000 ಕೋಟಿ ರೂಪಾಯಿ ಮೊತ್ತದ ವಿದೇಶಿ ವಿನಿಮಯ ಸೇರಿದಂತೆ ಇದರಿಂದ ಅನೇಕ ಪ್ರಯೋಜನಗಳಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ದೇಶದ ರೈತರಿಗೂ ಕೂಡ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2014ರಿಂದ 2022ರ ಅವಧಿಯಲ್ಲಿ ಸುಮಾರು 81,800 ಕೋಟಿ ರೂಪಾಯಿ ಎಥನಾಲ್ ಅನ್ನ ಪೂರೈಕೆ ಮಾಡಲಾಗ್ತಿರುವಂತದ್ದು ಮತ್ತು ರೈತರಿಗೆ 49,000 ಕೋಟಿಯ ಮೊತ್ತವನ್ನು ಕೇಂದ್ರ ಸರ್ಕಾರ ಹಣವನ್ನು ವರ್ಗಾವಣೆ ಮಾಡಿರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.